ಸೋಮರಪೇಟೆ ತಾಲೂಕಿನ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬೂರು ಗ್ರಾಮದ ಸರ್ವೆ ಸಂಖ್ಯೆ 125/1ರಲ್ಲಿ ಲಭ್ಯವಿರುವ 31 ಎಕರೆ ಪೈಸಾರಿ ಜಾಗವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಇತರರಿಗೆ ನಿವೇಶನದ ರೂಪದಲ್ಲಿ ಮಂಜೂರಾತಿ ಮಾಡಬೇಕೆಂದು ಕೋರಿ ಕಳೆದ 20 ವರ್ಷಗಳಿಂದ ಅರ್ಹರು ಅರ್ಜಿ ಸಲ್ಲಿಸುತ್ತಾ ಬರಲಾಗ್ತಾ ಇದೆ ಎಂದು ಐಟೆಕ್ ಜಿಲ್ಲಾಧ್ಯಕ್ಷ ಹಾಗೂ ಆದಿದ್ರಾವಿಡ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಎಚ್.ಎಂ. ಸೋಮಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದಿಗೂ ಜಿಲ್ಲೆಯಲ್ಲಿ 5ರಿಂದ 6 ಸಾವಿರ ಕೃಷಿ ಕಾರ್ಮಿಕರು ಲೈನ್ ಮನೆ ಹಾಗೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿಕೊಂಡು ಬರಲಾಗ್ತಾ ಇದೆ. ಇವರಿಗೆ ನಿವೇಶನ ನೀಡುವಂತೆ ನಿರಂತರ ಪ್ರತಿಭಟನೆಗಳನ್ನು ನಡೆಸಿ ರಾಜ್ಯ ಸರ್ಕಾರದ ಗಮನ ಸೆಳೆಯಲಾಗಿದೆ. 2024ರಲ್ಲಿ ಮಡಿಕೇರಿಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಮನವಿಯನ್ನು ಸಲ್ಲಿಸಲಾಗಿತ್ತು ಎಂದರು. ಕಂದಾಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿ ನಿವೇಶನ ಮಂಜೂರಾತಿಗೆ ಕೋರಿದ್ದೇವೆ. ಮಾದಾಪುರ ಗ್ರಾಮ ಪಂಚಾಯಿತಿಯ 500ಕ್ಕೂ ಅಧಿಕ ಅರ್ಜಿದಾರರು ಕುಂಬೂರು ಗ್ರಾಮದ ಸರ್ವೆ ಸಂಖ್ಯೆ 125/1ರಲ್ಲಿ ಲಭ್ಯವಿರುವ ಜಾಗ ನಿವೇಶನದ ರೂಪದಲ್ಲಿ ಲಭಿಸುತ್ತದೆ ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ ಎಂದರು. ಪೈಸಾರಿ ಜಾಗ ಅಂದರೆ ಇದರ ಬಗ್ಗೆ ನಾನು ಕೊಡಗು ಜಿಲ್ಲೆ ನಮ್ಮ AITC ಪರವಾಗಿ ಮತ್ತು ಆದಿದ್ರಾವಿಡ ಪರವಾಗಿ 2000 ಇಸವಿಯಿಂದ ನಾನು ಇಲ್ಲಿಯ ತನಕ ಎಲ್ಲ ಸಾಧಾರಣ ಸೋಮರಪೇಟೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗೂ ಸಹ ನಾನು ಹೋರಾಟ ಮಾಡಿ ಕಾರ್ಮಿಕರಿಗೆ ಮತ್ತು ದಲಿತರಿಗೆ ನಿವೇಶನ ಕೊಡಬೇಕು ಅಂತೇಳಿ ನಾನು ಪತ್ರಿಕೆ ಹೇಳಿಕೆ ಸಹ ಕೊಟ್ಟಿದ್ದೀನಿ ಮತ್ತು ತಹಸೀಲ್ದಾರ್ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಹ ನಾನು ಪತ್ರ ವ್ಯವಹಾರ ಮಾಡ್ಕೊಂಡು ಬಂದಿದ್ದೇನೆ ಇಲ್ಲಿಯ ತನಕ. ಬಹುಶಃ ಈಗಾಗಲೇ ಲೆಕ್ಕೇರಿ ಬೇಸರಲ್ಲಿ ಸಂಬಂಧಪಟ್ಟಂಥ ಮಾದಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 400ರಿಂದ 500 ಜನ ಇವತ್ತು ನಿವೇಶನ ಇಲ್ಲದೆ ಪಾಪ ಅವರ ಜೀವನ ಅಧೋಗತಿ ಹೋಗಿದೆ. ಆದ್ದರಿಂದ ನಾವು ಸಹ ಲೆಕ್ಕೇರಿ ಬೇಸರಿಯ ವಿಚಾರದಲ್ಲಿ ಲೆಕ್ಕೇರಿಯ ಮಾದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯವರಿಗೆ ನಿವೇಶನ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಈಗಾಗಲೇ ಏನಿವತ್ತು ಸರ್ವೆ ನಂಬರ್ 125/1ರಲ್ಲಿ 31 ಎಕರೆ ಪೈಸಾರಿ ಜಾಗ ಅಂತ ಹೇಳಿ ಯಾರೋ ಹೊರಗಿನ ಅಂದರೆ ನಮ್ಮ ಬೇರೆ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಅವರು ಬಂದು ಅಲ್ಲಿ ಕೂತಿರೋದು ಇದು ಸರಿಯಲ್ಲ. ಯಾಕೆಂತ ಹೇಳಿದ್ರೆ ಆ ಜಾಗ ಅಲ್ಲ, ಅವರು ಸಹ ಇಡುವಳಿದಾರರು, ಅವರು ಸಹ ಅದು ಅವ್ರು ಏನಿವತ್ತು ಕೂತಿದ್ದಾರೆ ಸಂತೋಷನೇ, ನಾವು ಅದನ್ನ ಯಾವಾಗಲೂ ಸ್ವಾಗತ ಮಾಡ್ತೀವಿ. ಆದರೆ ನೈಜ ಸ್ಥಿತಿ ಅರ್ಥ ಮಾಡಿಕೊಂಡು ನಾವು ಕೂರಿಸ್ಬೇಕಾಗ್ತದೆ. ಅವ್ರು ಯಾರೋ ಕೂರಿಸಿದ್ದಾರೆ, ಅವ್ರು ಏನೋ ಜನಗಳಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ದಲಿತರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ನನಗೆ ವಿಚಾರ ಗೊತ್ತಿಲ್ಲ. ಆದರೂ ನಾನು ಮಾನ್ಯ ಜಿಲ್ಲಾಡಳಿತದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮಗೆ ಸ್ವತಂತ್ರ ಬಂದು 75 ವರ್ಷ ಕಳೆದರೂ ಸಹ ಇವತ್ತಿಗೂ ನಾವು ಯಾರ ಮನೆಯಲ್ಲಿ ಲೈನ್ ಮನೆಯಲ್ಲಿ ಗುಲಾಮರಾಗಿದ್ದೀವಿ, ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಆದ್ದರಿಂದ ನನ್ನ ಕೋರಿಕೆ ಯಾಕೆಂತಂದ್ರೆ ನಾವು ಪೈಸಾರಿ ಜಾಗವನ್ನು ಬಿಡಿಸಿ ನಿವೇಶನ ಕೊಡಿ ಅಂತ ಒತ್ತಾಯ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ನಮಗೆ ತಹಸೀಲ್ದಾರ್ ಸಹ ಭರವಸೆಯನ್ನು ಕೊಟ್ಟಿದ್ದಾರೆ, ನಿಮಗೆ ನಾವು ಜಾಗವನ್ನು ಹುಡುಕಿದ್ದೇವೆ, ನಾವು ಕೊಡ್ತೀವಿ ಅಂತ ಭರವಸೆಯನ್ನು ಕೊಡ್ತೇವೆ. ಆ ಭರವಸೆಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ತಹಸೀಲ್ದಾರ್ ಜಿಲ್ಲಾಡಳಿತ ನೇತೃತ್ವದಲ್ಲಿ ನಾವು ಯಾವ ಗ್ರಾಮ ಪಂಚಾಯಿತಿಯಲ್ಲ ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಅರ್ಜಿ ಹಾಕಿದ್ದೀವಿ. ಮಾದಾಪುರ ಗ್ರಾಮ ಪಂಚಾಯಿತಿ, ಬಿಳಿಗೇರಿ ಗ್ರಾಮ ಪಂಚಾಯಿತಿ, ಹರ್ದೂರು ಗ್ರಾಮ ಪಂಚಾಯಿತಿ, ಬೇಳೂರು ಗ್ರಾಮ ಪಂಚಾಯಿತಿ ಮತ್ತೆ ಸಿದ್ದಾಪುರ ಭಾಗದಲ್ಲಿ ಅಲ್ಲಿಯೂ ಹಲವಾರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಅರ್ಜಿ ಹಾಕೊಂಡು ಬಂದ್ಕೊಂಡು ಅದನ್ನು ನಾವು ಫಾಲೋಅಪ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದ್ರಿಂದ ಇದನ್ನೆಲ್ಲ ಮನಗಂಡು ಮಾನ್ಯ ನಮ್ಮ ಕ್ಷೇತ್ರದ 2 ಶಾಸಕರುಗಳು ಸಹ ಇವತ್ತೇನು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರೆ, ಅದೇ ಪ್ರಕಾರ ಇವತ್ತೇನು ನಾವು ಮನೆ ಇಲ್ಲ, ಇವತ್ತು ನಾವು ಯಾರ ಅಂಗಲಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ, ದಯಮಾಡಿ ನೀವು ಇದನ್ನ ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು ಯಾರು ಅರ್ಜಿ ಮುಂದೆ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಆ ಅರ್ಜಿಯ ಅನುಸಾರವಾಗಿ ಆ ಗ್ರಾಮ ಪಂಚಾಯಿತಿಯಲ್ಲಿ ವ್ಯವಸಾಯ ಮಾಡ್ಕೊಂಡು ಬರುವಂತ ಜಾಗ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಲ್ಲಿ ಹೆಚ್ಚಿನ ಅಂಶ ಒಂದು 20ರಿಂದ 25 ಕುಟುಂಬ, ಅವರಿಗೆ ಎಲ್ಲರಿಗೂ RTC 1 ಎಕರೆ 2 ಎಕರೆ RTC ಇರುವಂತ ಜಾಗ. ಜೊತೆಗೆ ನಾವು ಸಹ ಪ್ರತಿ ಹೋರಾಟದಲ್ಲಿ ಸಹ ನಾವು ಸಣ್ಣ ಹಿಡುವಳಿದಾರರನ್ನ ಯಾವುದೇ ಕಾರಣಕ್ಕೂ ಎಬ್ಬಿಸಬಾರ್ದು, ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಸಹ ನಮ್ಮ ಡಿಮ್ಯಾಂಡು. ಅದರ ಜೊತೆಗೆ ಏನಿವತ್ತು ದೀನ ದಲಿತರು
ಏನು ಕಾರ್ಮಿಕರು ಶೋಷಣೆಗೊಳಗೆ ಆಗಿದ್ದಾರೆ, ಮನೆ ಇಲ್ಲದೆ ಅಂಥವ್ರಿಗೆ ನಿವೇಶನ ಕೊಡಬೇಕು ಅಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದ್ದರಿಂದ ನನ್ನ ಕೋರಿಕೆ ಇಷ್ಟೇ, ಮಾದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವಂಥ ಏನಿವತ್ತು 400-500 ಹೆಚ್ಚು ನಿವಾಸಿಗಳು ಅಲ್ಲೇ ಇದ್ದು 30-40 ವರ್ಷ ವಾಸ ಮಾಡ್ಕೊಂಡು ಲೈನ್ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ಅವರ ಪ್ರಿಫರೆನ್ಸ್ ನೋಡ್ಬೇಕು, ಅವರಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತ ನನ್ನ ಬಯಕೆ. ಯಾಕೆಂತಂದ್ರೆ ಯಾರಿಗೂ ನಿವೇಶನ ಕೊಡಬಾರ್ದು ಮಾಡಬಾರ್ದು ಅಂತ ನನ್ನ ಸಲಹೆ ಅಲ್ಲ. ಯಾಕೆಂತಂದ್ರೆ ನಾವು ಅಲ್ಲಿ 2002ರಿಂದ ಅಲ್ಲೇ ಹಿಂದೆ ತನಕ ಮೊನ್ನೆ ತಾನೇ ಮಾನ್ಯ ಜಿಲ್ಲಾಧಿಕಾರಿ ಅವರು ಜನಸ್ಪಂದನ ಕಾರ್ಯಕ್ರಮ ಇದೇ ಸೋಮಪೇಟೆಯಲ್ಲಿ ಬಂದಾಗ ಸಹ ನಾನು ಅದನ್ನೇ ಸಹ ಇಲ್ಲಿಯ ನಿವಾಸಿಗಳಿಗೆ, ಮಾದಾಪುರದ ಲೆಕ್ಕೇರಿ ಬೈಸ ನಿವಾಸಿಗಳಿಗೆ ನಿವೇಶನ ಕೊಡಬೇಕು ಅಂತ ಸಹ ನಾನು ಒತ್ತಾಯ ಮಾಡಿದ್ದೀನಿ. ಆದ್ರಿಂದ ದಯಮಾಡಿ ನನ್ನ ಕೋರಿಕೆ ಇಷ್ಟೇ, ನಿವೇಶನ ನಮಗೆ ಬೇಕು. ಈಗಾಗಲೇ ಇನ್ಫೋಸಿಸ್ ಮನೆ 100 ಇದೆ, ಅದು ಖಾಲಿ ಪಾಲು ಬಿದ್ದಿದೆ. ಅದರ ಜೊತೆಗೆ ಕೃಷಿ ಇಲಾಖೆಯಲ್ಲಿ ಜಾಗ ಇದೆ ಮಾದಾಪುರ ಗ್ರಾಮ ಪಂಚಾಯತಿಯಲ್ಲಿ. ಜೊತೆಗೆ ಟಾಟಾ ಕಂಪನಿ, ದೊಡ್ಡ ಕಂಪನಿಯಲ್ಲಿ ಪೈಸಾ ಇದ್ರೆ ಬಿಡಿಸ್ಬಿಟ್ಟು ಅದನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ನನ್ನ ಒಂದು ಸಲಹೆ ನನ್ನ ಆದಿದ್ರಾವಿಡ ಬಾಂಧವರಿಗೆ ಮತ್ತು ನನ್ನ ಕಾರ್ಮಿಕ ಬಂಧುಗಳಿಗೆ, ಯಾರೇ ಅನವಸರವಾಗಿ ಸುಳ್ಳು ಹೇಳ್ಕೊಂಡು ದಾರಿ ತಪ್ಪಿಸ್ಕೊಂಡು ಬರುವಂತವರ ಜೊತೆ ನೀವು ಸುಮ್ಮನೆ ಅಲ್ಲಿ ಹೋಗಿ ಕೂತ್ಕೊಂಡು ಕಾಲ ಕಳ್ಕೊಂಡು ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೊಳ್ಬಾರ್ದು ಅಂತೇಳಿ ನನ್ನ ಆದಿದ್ರಾವಿಡ ರಾಜ್ಯಾಧ್ಯಕ್ಷರ